ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಈ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಟೋಟಲ್ 15 ಕ್ವಶನ್ಸ್ ಬಂದವು. ಅದರೊಳಗೆ ನಾನು ಈ ವಿಡಿಯೋ ಒಳಗೆ ಜಸ್ಟ್ 7 ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ಇನ್ನುಳಿದ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋ ಅಂದ್ರೆ ಇದರದೇ ಪಾರ್ಟ್ 2 ಒಳಗೆ ಡಿಸ್ಕಸ್ ಮಾಡೋಣ. ಮತ್ತೆ ಈ ವಿಡಿಯೋ ಒಳಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇಫ್ ದೇರ್ ಆರ್ ಓನ್ಲಿ ಒನ್ ಟೈಪ್ ಆಫ್ ಚಾರ್ಜ್ ಇನ್ ದಿ ಯೂನಿವರ್ಸ್, ದೆನ್ ಆಪ್ಷನ್ ನಂಬರ್ 1, closed surface integral E dot ds is not equal to 0 on any surface. Option number 2, closed surface integral E dot ds could not be defined. Option number 3, closed surface integral E dot ds is equal to infinity if the charge is inside. Option number 4, closed surface integral E dot ds is equal to 0 if the charge is outside and is equal to q by epsilon naught if the charge is inside. Here E is electric field and ds is the area vector. Guys, ಈ ಕ್ವಶನ್ ಒಳಗೆ ಇರತಕ್ಕಂತ ಈ ಎಕ್ಸ್ಪ್ರೆಷನ್ ಏನಿಲ್ಲ, closed integral E dot ds, it basically gives us the total electric flux coming out of a given closed surface. ಅಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇಂದ ಬರ್ತಕ್ಕಂತ ಏನಪ್ಪಾ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಮ ಕಡೆ ಈ ಎಕ್ಸ್ಪ್ರೆಷನ್ ಐತಿ. ಅಂಡ್ ದೇರ್ ಇಸ್ ಒನ್ ಮೋರ್ ವೇ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್. ಅದು ಯಾವ್ದಪ್ಪ ಅಂತಂದ್ರೆ ಯೂಸಿಂಗ್ ಗಾಸ್ ಲಾ. ಗಾಸ್ ಲಾ ನಮಗೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ದಿ ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಎಸ್ ಈಸ್ 1 by epsilon ಟೈಮ್ಸ್ ದಿ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ಇಟ್. ಅಂದ್ರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ phi is equal to QEN divided by epsilon naught. QEN ಅಂದ್ರೆ ಏನು? ಆ ಸರ್ಫೇಸ್ ಒಳಗೆ ಇರತಕ್ಕಂತ ಚಾರ್ಜ್, ಕ್ಲೋಸ್ಡ್ ಸರ್ಫೇಸ್ ಒಳಗೆ ಇರತಕ್ಕಂತ ಚಾರ್ಜ್, ಅಂಡ್ epsilon naught is the absolute permittivity of the free space. ಇನ್ನು ಗಿವನ್ ಕ್ವಶನ್ ಬರೋದಾದ್ರೆ, ಈ ಕ್ವಶನ್ ಒಳಗೆ ಏನೈತಪ್ಪ ಅಂತಂದ್ರೆ, ದೇ ಆರ್ ಸೇಯಿಂಗ್ ಇಫ್ ದೇರ್ ವೇರ್ ಓನ್ಲಿ ಒನ್ ಟೈಪ್ ಆಫ್ ಚಾರ್ಜ್ ಇನ್ ದಿ ಯೂನಿವರ್ಸ್, ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ಈ 4 ಆಪ್ಷನ್ ಒಳಗೆ ಯಾವ್ದು ಕರೆಕ್ಟ್ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ನೀವು ಯೂನಿವರ್ಸ್ ಒಳಗೆ ಯಾವುದೇ ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ಎನಿ ಕ್ಲೋಸ್ಡ್ ಸರ್ಫೇಸ್ ಇನ್ ದಿ ಯೂನಿವರ್ಸ್, ಅವಾಗ ನಿಮ್ಮ ಕಡೆ 2 ಪಾಸಿಬಿಲಿಟಿ ಇರ್ತಾವೆ. ಒಂದೇ ಪಾಸಿಬಿಲಿಟಿ ಏನಪ್ಪಾ ಅಂತಂದ್ರೆ, ನೀವು ಕನ್ಸಿಡರ್ ಮಾಡಿರ್ತಕ್ಕಂಥ ಕ್ಲೋಸ್ಡ್ ಸರ್ಫೇಸ್ ಒಳಗೆ ಸ್ವಲ್ಪ ಚಾರ್ಜ್ ಐತಿ, ಅದನ್ನ ಕ್ಯೂ ಅಂತ ಹೇಳಿ ಕರೀನು. ಎರಡನೇ ಪಾಸಿಬಿಲಿಟಿ ಏನಪ್ಪಾ ಅಂತಂದ್ರೆ, ನೀವು ಕನ್ಸಿಡರ್ ಮಾಡಿರ್ತಕ್ಕಂಥ ಕ್ಲೋಸ್ಡ್ ಸರ್ಫೇಸ್ ಒಳಗೆ ಚಾರ್ಜ್ ಇಲ್ಲ, ಚಾರ್ಜ್ ಇಸ್ ಔಟ್ಸೈಡ್ ದಿ ಕ್ಲೋಸ್ಡ್ ಸರ್ಫೇಸ್. ಮೊದಲನೇ ಕೇಸಿಗೆ ಬರೋದಾದ್ರೆ, ಈ ಕೇಸಿಗೆ ನೀವು ಗಾಸ್ ಲಾನ ಅಪ್ಲೈ ಮಾಡಿದ್ರೆ ಏನಂತ ಬರೀಬಹುದು, ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಥವಾ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಕಮಿಂಗ್ ಔಟ್ ಆಫ್ ದಿಸ್ ಸರ್ಫೇಸ್ ಇಸ್ ಈಕ್ವಲ್ ಟು QEN ಡಿವೈಡೆಡ್ ಬೈ epsilon naught. ಇಲ್ಲಿ Q ಚಾರ್ಜ್ ಒಳಗಡೆ ಇರೋದ್ರಿಂದ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು Q ಡಿವೈಡೆಡ್ ಬೈ epsilon naught. ಅಂದ್ರೆ ಏನು? ಕ್ಲೋಸ್ಡ್ ಇಂಟಿಗ್ರಲ್ E dot ds is equal to Q divided by epsilon naught when charge is inside the closed surface. ಇನ್ನು ಎರಡನೇ ಕೇಸ್, if charge is outside the closed surface, if charge is outside the closed surface, ಅವಾಗ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಪ್ಪಾ ಅಂತಂದ್ರೆ QEN divided by epsilon naught. ಇಲ್ಲಿ ಯಾವುದೇ ಚಾರ್ಜ್ ಎನ್ಕ್ಲೋಸ್ ಆಗಿಲ್ಲ ಅಂದಮೇಲೆ 0. ಸೊ ಕ್ಲೋಸ್ಡ್ ಇಂಟಿಗ್ರಲ್ E dot ds is equal to 0 when charge is outside the closed surface. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4. ಇನ್ನು ನೀವು ಇದನ್ನೇ ಇಲ್ಲಿ ಗ್ರಾಫಿಕಲಿ ತೋರಿಸಿನ ಹೆಂಗಪ್ಪ ಅಂತಂದ್ರೆ, ಚಾರ್ಜ್ ಒಂದ್ ವೇಳೆ ಇನ್ಸೈಡ್ ಇತ್ತಂದ್ರೆ ಯು ವಿಲ್ ಸಿ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್ ಆಫ್ ದಿ ಸರ್ಫೇಸ್. ಇನ್ನು ಒಂದ್ ವೇಳೆ ಚಾರ್ಜ್ ಔಟ್ಸೈಡ್ ಇತ್ತಂದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಲೀವಿಂಗ್ ದಿ ಸರ್ಫೇಸ್. ಇದರ ಕೇಸ್ ಒಳಗೆ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ನೆಟ್ ಫೀಲ್ಡ್ ಲೈನ್ಸ್ ಕಮಿಂಗ್ ಔಟ್ ಆಫ್ ದಿ ಸರ್ಫೇಸ್ ವಿಲ್ ಬಿ 0. ಎಷ್ಟು ಎಂಟರ್ ಆಗ್ತಾವು ಅಷ್ಟು ಲೀವ್ ಆಗ್ತಾವು. ಇಲ್ಲಿ ಯು ವಿಲ್ ಸಿ ದಟ್ ದೇರ್ ಆರ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ವಿಚ್ ಆರ್ ಕಮಿಂಗ್ ಔಟ್ ಆಫ್ ದಿ ಸರ್ಫೇಸ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, an electron of mass m, charge E, falls through a distance h meter in a uniform electric field E. Then time of fall. Option number 1, T is equal to under root 2 hm divided by EE. Option number 2, T is equal to 2 hm divided by EE. Option number 3, T is equal to under root 2 EE divided by hm. Option number 4, T is equal to 2 EE divided by hm. Guys, ಈ ಕ್ವಶನ್ ಒಳಗ we have an electron which is falling in the uniform electric field through a distance of h meters. ಅಂದ್ರೆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗ we have an electron which is falling. ಇನ್ನು ಆ ಎಲೆಕ್ಟ್ರಾನ್ ಚಾರ್ಜ್ ಕೊಟ್ಟಾರ which is E, ಮಾಸ್ ಕೊಟ್ಟಾರ m. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ, we need to find the time taken by electron to fall h meters. h meters ಕೆಳಗಡೆ ಬೀಳಲಿಕ್ಕೆ ಅದು ಎಷ್ಟು ಟೈಮ್ ತಗೊಳ್ತಾವ ಅನ್ನೋದನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್, ಈ ಕ್ವಶನ್ ಒಳಗ ಅವರು ಗ್ರಾವಿಟಿ ಬಗ್ಗೆ ಏನು ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾವು ಗ್ರಾವಿಟೇಷನಲ್ ಎಫೆಕ್ಟ್ ಆನ್ ದಿ ಏನಪ್ಪಾ ಎಲೆಕ್ಟ್ರಾನ್ ಅನ್ನ ನಾವಿಲ್ಲಿ ನೆಗ್ಲೆಕ್ಟ್ ಮಾಡೋಣ. ಇಲ್ಲಿ ನೀವು ನೋಡಿದ್ರೆ, ಹಿಯರ್ ಐ ಹ್ಯಾವ್ ಟೇಕನ್ ಪ್ಲಸ್ ಚಾರ್ಜ್, ಹಿಯರ್ ಐ ಹ್ಯಾವ್ ಟೇಕನ್ ನೆಗೆಟಿವ್ ಚಾರ್ಜ್.
ಸೊ ಇ ಪ್ಲಸ್ ಏನು ನೆಗೆಟಿವ್ ಚಾರ್ಜ್ ಅದಲ್ಲ, ದಿಸ್ ಕ್ರಿಯೇಟ್ಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಂತ ಹೇಳಿ ಅನ್ಕೊಳ್ಳೋಣ. ಸೊ ಇಲ್ಲಿ ವಿ ಹ್ಯಾವ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಇಲ್ಲಿ ನೀವು ಎಲೆಕ್ಟ್ರಾನ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ನೋಡಿದಾಗ, ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಎಲೆಕ್ಟ್ರಾನ್ ಇದ್ದಾಗ ಈ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ ಅನ್ನ ಕೆಳಗಡೆ ಜಗುತ್ತಾ, ಸೊ ದಟ್ ಇಸ್ ವೈ ಎಲೆಕ್ಟ್ರಾನ್ ಇಸ್ ಫಾಲಿಂಗ್ ಡೌನ್. ಇನ್ನು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ಎಲೆಕ್ಟ್ರಾನ್ ಅನ್ನು ನೀವು ನೋಡಿದಾಗ, ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಕ್ಯೂ ಅಂದ್ರೆ ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಕ್ಯೂ ಅಂದ್ರೆ ಇ, ಚಾರ್ಜ್ ಇ ಅಂತ ಕೊಟ್ಟಾರ, ಇ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಇಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆನ್ ದಿ ಎಲೆಕ್ಟ್ರಾನ್. ಇಲ್ಲಿ ಇ ಕಾನ್ಸ್ಟೆಂಟ್ ಅಂದ್ರೆ ಯೂನಿಫಾರ್ಮ್ ಇರೋದ್ರಿಂದಾಗಿ ಎಲ್ಲ ಟೈಮ್ನಾಗೂ ಅದ್ರ ಮೇಲೆ ಫೋರ್ಸ್ ಎಫ್ ಆಕ್ಟ್ ಆಗುತ್ತೆ. ಇನ್ನು ಕೆಳಗಡೆ ಬೀಳೋ ಮುಂದೆ ಅದರ ಎಕ್ಸಲರೇಷನ್ ಅನ್ನು ನಾವು ನೋಡಿದಾಗ, ಎಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ನ್ಯೂಟನ್ ಸೆಕೆಂಡ್ ಲಾ ಇಂದ ನಮಗೆ ಬರುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್ ಅಂಡ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಫೋರ್ಸ್ ಅಂದ್ರೆ ಇ ಐತಿ ಡಿವೈಡೆಡ್ ಬೈ ಎಂ. ಇಲ್ಲಿ ನಮಗೆ ಎಕ್ಸಲರೇಷನ್ ಕೂಡ ಸಿಕ್ತು. ಇಲ್ಲಿ ನೀವು ನೋಡಿದ್ರೆ ಮೋಷನ್ ಆಫ್ ಎಲೆಕ್ಟ್ರಾನ್ ಅನ್ನ, ಇಟ್ ಇಸ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಇಟ್ ಇಸ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಮತ್ತೆ ಇಫ್ ಯು ಅಸ್ಯೂಮ್ ದಟ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ರೆಸ್ಟ್, ಅಂದ್ರೆ ರೆಸ್ಟ್ ದಿಂದ ಸ್ಟಾರ್ಟ್ ಮಾಡಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ, ಅದರ ಇನಿಷಿಯಲ್ ವೆಲಾಸಿಟಿಯನ್ನು 0 ತಗೊಂಡ್ರೆ, ವಿ ಕ್ಯಾನ್ ಯೂಸ್ ದಿ ಕೈನೆಮೆಟಿಕ್ ಇಕ್ವೇಷನ್ಸ್ ಟು ಫೈಂಡ್ ದಿ ಏನಪ್ಪ ಟೈಮ್ ಟಿ. ಗೈಸ್ ಅದಕ್ಕಾಗಿ ನಾನು x ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್ ಅನ್ನೋ ಇಕ್ವೇಷನ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ x ಅಂದ್ರೆ ಡಿಸ್ಪ್ಲೇಸ್ಮೆಂಟ್, u ಅಂದ್ರೆ ಇನಿಷಿಯಲ್ ವೆಲಾಸಿಟಿ, t ಅಂದ್ರೆ ಟೈಮ್, a ಅಂದ್ರೆ ಎಕ್ಸಲರೇಷನ್. ಇಲ್ಲಿ x ಅಂದ್ರೆ h ಅಂದ್ರೆ h ಡಿಸ್ಟೆನ್ಸ್, ಅದು ಅಂದ್ರೆ h ಮೀಟರ್ಸ್ ಅದು ಕೆಳಗಡೆ ಬೀಳಾಕತೈತಿ. ಇನ್ನು ಇನಿಷಿಯಲ್ ವೆಲಾಸಿಟಿ 0, ಯಾಕಂದ್ರೆ ರೆಸ್ಟ್ ದಿಂದ ಚಾಲು ಆಗತೈತಿ. a ಅಂದ್ರೆ ನಾವು ಆಗಲೇ ನೋಡಿದ್ವಿ e ಡಿವೈಡೆಡ್ ಬೈ m ಇಂಟು ಟಿ ಸ್ಕ್ವೇರ್. ಸೊ h ಇಸ್ ಈಕ್ವಲ್ ಟು ಹಾಫ್ e ಡಿವೈಡೆಡ್ ಬೈ m ಇಂಟು ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಒಂದ್ ಕಡೆ ಇಟ್ಟು ಉಳಿದೆಲ್ಲ ಟರ್ಮ್ಸ್ ಅನ್ನ ಒಂದ್ ಕಡೆ ಕಳಿಸಿದ್ರೆ, ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2mh ಡಿವೈಡೆಡ್ ಬೈ e. ಇನ್ನು t ಇಸ್ ಈಕ್ವಲ್ ಟು √2hm ಡಿವೈಡೆಡ್ ಬೈ e. ಅಂದ್ರೆ ಟೈಮ್ ಟೇಕನ್ ಬೈ ಎಲೆಕ್ಟ್ರಾನ್ ಟು fall h meters is equal to √2hm divided by e. So answer to this question is option number 1. Guys, next question number 3. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, if EAX and EEQ represents electric field at a point on the axial and equatorial line of dipole, if points are at distance r from the center of the dipole, for r much larger than a, option number 1, EAX is equal to EEQ, option number 2, EAX is equal to minus EEQ, option number 3, EAX is equal to minus 2 into EEQ, option number 4, EEQ is equal to 2 into EAX. Guys, electric dipole is the pair of equal and opposite charges separated by some distance. ಇಲ್ಲಿ ನೀವು ನೋಡಿದ್ರೆ, here we have plus q and minus q, equal and opposite charges separated by some distance 2a. ಇದನ್ನ ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳಿ ಕರಿತೀವಿ. ಇನ್ನು ಎಲೆಕ್ಟ್ರಿಕ್ ಡೈಪೋಲ್ ಗೆ ಸಂಬಂಧಪಟ್ಟಂಗೆ ನಿಮ್ಗೊಂದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ, net electric charge on the dipole is 0. ಯಾಕಪ್ಪ ಅಂತಂದ್ರೆ here we have plus q and minus q, so ಎರಡನ್ನು ಸಮ್ ಮಾಡಿದ್ರೆ ನಿಮಗೆ 0 ಬರ್ತೈತಿ. ಸೊ net electric charge on the dipole is 0. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಎಲೆಕ್ಟ್ರಿಕ್ ಡೈಪೋಲ್ ಗೆ ಅದರದೇ ಆದ ಡೈರೆಕ್ಷನ್ ಇರ್ತೈತಿ, and by convention we take the direction from minus q to q as the direction of electric dipole. ಇನ್ನು ಮೂರನೇದು, every electric dipole is characterized by a physical quantity, that is vector quantity known as electric dipole moment. ಅದನ್ನ p ಅಂತ ಹೇಳಿ ಗುರುತಿಸ್ತೀವಿ. ವೆಕ್ಟರ್ p is equal to 2aq into p cap. ಇಲ್ಲಿ 2a ಅಂದ್ರೆ ಲೆಂತ್ ಆಫ್ ದಿ ಡೈಪೋಲ್, q ಅಂದ್ರೆ ಚಾರ್ಜ್ ಪ್ಲಸ್ ಚಾರ್ಜ್ ಏನಿರ್ತೈತೆ ಅದು, p cap ಅಂದ್ರೆ ಯೂನಿಟ್ ವೆಕ್ಟರ್ ಫ್ರಮ್ minus q to q. ಗೈಸ್, ನೆಟ್ ಚಾರ್ಜ್ ಆನ್ ದಿ ಡೈಪೋಲ್ 0 ಇದ್ರೂ ಸಹಿತ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ 0 ಇರಂಗಿಲ್ಲ. ಇನ್ನು ನಮಗೆ ಯಾವುದೇ ಒಂದು ಪಾಯಿಂಟ್ ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಆ ಪಾಯಿಂಟ್ ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ q ಚಾರ್ಜ್ ಅನ್ನ ಕಂಡು ಹಿಡಿತೀವಿ ಮೊದಲ. ಇನ್ನು ಆ ಪಾಯಿಂಟ್ ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು minus q ಚಾರ್ಜ್ ಅನ್ನು ಕಂಡು ಹಿಡಿತೀವಿ. ಲೇಟರ್ ನಾವು ಏನ್ ಮಾಡ್ತೀವಿ, ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ವೆಕ್ಟರ್ ಸಮ್ ಅನ್ನ ತಗೋತೀವಿ. ಸೊ ದಟ್ ವಿಲ್ ಗಿವ್ ಅಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಇನ್ನು ಕ್ವಶನ್ ಬರೋದಾದ್ರೆ, ದೇ ಆರ್ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ಪಾಯಿಂಟ್ಸ್ ಆನ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್ ಅಂಡ್ ಪಾಯಿಂಟ್ಸ್ ಆನ್ ದಿ ಇಕ್ವೆಟೋರಿಯಲ್ ಲೈನ್ ಆಫ್ ದಿ ಡೈಪೋಲ್. ಆಕ್ಸಿಸ್ ಅಂದ್ರೆ ಈ ಲೈನ್, ಇಕ್ವೆಟೋರಿಯಲ್ ಲೈನ್ ಅಂದ್ರೆ ಈ ಲೈನ್. ಇನ್ನು ಈ ಲೈನ್ ಮೇಲೆ ಇರ್ತಕ್ಕಂಥ ಪಾಯಿಂಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತೈತಪ್ಪ ಅಂತಂದ್ರೆ, ಈ ಆಕ್ಸಿಸ್ ಇಸ್ ಈಕ್ವಲ್ ಟು 2p ಡಿವೈಡೆಡ್ ಬೈ 4πε0 r3. ಮತ್ತೆ ಈ ಫಾರ್ಮುಲಾ ಯಾವಾಗ ವ್ಯಾಲಿಡ್ ಐತಪ್ಪ ಅಂತಂದ್ರೆ, ಇಫ್ r ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಡೈಪೋಲ್ ಟು ದಿಸ್ ಪಾಯಿಂಟ್ ಏನೈತಿಲ್ಲ, ಇಫ್ ದಟ್ ಇಸ್ ಮಚ್ ಲಾರ್ಜರ್ ದನ್ ದಿ a, ಈ ಡಿಸ್ಟೆನ್ಸ್ ಗಿಂತ ಹೆಚ್ಚಿದ್ದಾಗ ನಮ್ಮ ಕಡೆ ಎಕ್ಸ್ಪ್ರೆಷನ್ ಏನೈತಿ, ಈ ಆಕ್ಸಿಯಲ್ ಇಸ್ ಈಕ್ವಲ್ ಟು 2p ಡಿವೈಡೆಡ್ ಬೈ 4πε0 ಇಂಟು r3. ಇನ್ನು ಡೈರೆಕ್ಷನ್ ನೋಡೋದಾದ್ರೆ ಡೈರೆಕ್ಷನ್ ಈ ಕಡೆ ಇರ್ತದೆ, ಡೈರೆಕ್ಷನ್ ಆಫ್ ದಿ ಡೈಪೋಲ್ ಯಾವ ಕಡೆ ಇರ್ತದೆ ಆ ಕಡೆ ಇರ್ತದೆ. ಇನ್ನು ಇಕ್ವೆಟೋರಿಯಲ್ ಲೈನ್ ದಾಗ ಇಲ್ಲಿದ r ಡಿಸ್ಟೆನ್ಸ್ ನೀವು ಹೋದ್ರೆ ಅಂದ್ರೆ, ಇಲ್ಲಿದ ಫ್ರಮ್ ದಿ ಸೆಂಟರ್ r ಡಿಸ್ಟೆನ್ಸ್ ಹೋದ್ರೆ ಅದಕ್ಕೆ ಏನು ಎಕ್ಸ್ಪ್ರೆಷನ್ ಐತಪ್ಪ ಅಂತಂದ್ರೆ, ಈ ಇಕ್ವೆಟೋರಿಯಲ್ ಇಸ್ ಈಕ್ವಲ್ ಟು -p ಬಾರ್ ಡಿವೈಡೆಡ್ ಬೈ 4πε0 ಇಂಟು r3. ಇಲ್ಲಿ ನೀವು ನೋಡಿದ್ರೆ ಡೈರೆಕ್ಷನ್ ಆಫ್ ಇಲ್ಲಿ ಏನಪ್ಪಾ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ಇಟ್ ಈಸ್ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಅದಕ್ಕೆ ನಮಗೆ ಇಲ್ಲಿ ಮೈನಸ್ ಬಂದೈತಿ.
ಇನ್ನು ಇವೆರಡರ ನಡುವರ್ಕಿನ ರಿಲೇಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ನೋಡಿದ್ರೆ ದಿಸ್ ಈಸ್ 2 ಟೈಮ್ಸ್ ದಿಸ್ ಒನ್, ಮ್ಯಾಗ್ನಿಟ್ಯೂಡ್ ಒಳಗೆ ದಿಸ್ ಈಸ್ 2 ಟೈಮ್ಸ್ ದಿಸ್ ಒನ್, ಈ ಆಕ್ಸಿಯಲ್ ಇಸ್ 2 ಟೈಮ್ಸ್ ದಿ ಈ ಇಕ್ವಟೋರಿಯಲ್, ಬಟ್ ಡೈರೆಕ್ಷನ್ ಅಪೋಸಿಟ್ ಇರೋದ್ರಿಂದಾಗಿ ಈ ಆಕ್ಸಿಯಲ್ ಇಸ್ ಈಕ್ವಲ್ ಟು -2 ಟೈಮ್ಸ್ ದಿ ಈ ಇಕ್ವಟೋರಿಯಲ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ two spheres of electric charges plus 2 nanocoulomb and -8 nanocoulomb are placed at a distance d apart. If they are allowed to touch each other, what is the new distance between them to get the repulsive force of same magnitude as before? Option number 1 4d by 3, option number 2 3d by 4, option number 3 d, option number 4 d by 2. Guys, ಈ ಕ್ವಶನ್ ಒಳಗ we have two charged spheres carrying charges plus 2 nanocoulomb and -8 nanocoulomb. Here the distance between these two charged spheres is given, which is equal to d, and let F be the magnitude of force of attraction between these two charged spheres. Next ಏನು ಮಾಡ್ತಾರಪ್ಪ ಅಂತಂದ್ರೆ these two charged spheres are brought in contact with each other and after some time they are again separated from each other. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ what should be the new distance between these two charged spheres so that they again experience force of same magnitude. ಇಲ್ಲಿ ಬೇಸಿಕಲಿ ಎರಡು ಕೇಸ್ ಅದಾವು. ಮೊದಲನೇ ಕೇಸು ಬಿಫೋರ್ ಏನಪ್ಪಾ coming in contact with each other, ಎರಡನೇದು after coming in contact with each other. Before coming in contact with each other, charges ಏನೇನದಾವು +2 nanocoulomb and -8 nanocoulomb. So ಎರಡು ಅಪೋಸಿಟ್ ಇರೋದ್ರಿಂದ there will be force of attraction, magnitude of force is F, distance is d. Next, once they are brought in contact with each other, ಏನಾಗುತ್ತಪ್ಪ ಅಂತಂದ್ರೆ the sphere which has more charge will give it to the sphere which has less charge. At the end when they are separated, each sphere will have equal amount of charge. ಇದು ಯಾವಾಗ when spheres are identical. ಕ್ವಶನ್ ಒಳಗೆ ಕೊಡಬೇಕಾಗಿತ್ತು ಅವ್ರು ಆಕ್ಚುಲಿ spheres are identical ಅದಾವ ಅಂತ ಹೇಳಿ ಕೊಡಬೇಕಾಗಿತ್ತು. ಸೊ spheres identical ಅಂತ ತಗೊಂಡ್ರೆ each sphere will have same amount of charge. ಇಲ್ಲಿ ನೀವು ನೋಡಿದ್ರೆ ಟೋಟಲ್ ಚಾರ್ಜ್ ಎಷ್ಟೈತಿ 2 nanocoulomb -8 nanocoulomb, ಅಂದ್ರೆ ಟೋಟಲ್ we have -6 nanocoulomb. That -6 nanocoulomb will be divided equally. ಸೊ ಈ ಸ್ಫಿಯರ್ ಗೆ ಬರ್ತೈತಿ -3 nanocoulomb, ಈ ಸ್ಫಿಯರ್ ಗೆ -3 nanocoulomb. ಇಲ್ಲಿ ಡಿಸ್ಟೆನ್ಸ್ ಅನ್ನು ನಾವು d' ಅಂತ ತಗೊಂಡ್ರೆ ಆ d' ವ್ಯಾಲ್ಯೂ ಅನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಏನೈತಿ ಫಸ್ಟ್ ಕೇಸ್ ಒಳಗೆ ಏನು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಐತಿ ದಟ್ ವಿಲ್ ಬಿ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇನ್ ದಿ ಸೆಕೆಂಡ್ ಕೇಸ್. ಸೊ ನಾವು ಕೂಲಂಬ್ಸ್ ಎಕ್ಸ್ಪ್ರೆಷನ್ ಅನ್ನು ಯೂಸ್ ಮಾಡ್ಕೊಂಡು ಎರಡು ಕೇಸ್ ಒಳಗೂ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರೋದ್ರಿಂದ ಎರಡನ್ನು ಈಕ್ವೇಟ್ ಮಾಡ್ಕೊಂಡು ನಾವಿಲ್ಲಿ d' ವ್ಯಾಲ್ಯೂ ಅನ್ನು ಕಂಡುಹಿಡಿಯೋಣ. Guys, from Coulomb's law we have magnitude of force of attraction or repulsion between any 2 point charges is equal to k mod of q1 q2 divided by r square. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಫಸ್ಟ್ ಕೇಸ್ ಒಳಗೆ ಏನೈತಿಲ್ಲ ಅಷ್ಟೇ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಸೆಕೆಂಡ್ ಕೇಸ್ ಒಳಗೂ ಐತಿ. ಸೊ ಅದರ ಸಲುವಾಗಿ ಏನಂತ ಬರ್ಕೋತೀನಿ ಕೆ ಮಾಡ್ ಆಫ್ 2 nanocoulomb ಇಂಟು -8 nanocoulomb ಡಿವೈಡೆಡ್ ಬೈ d ಸ್ಕ್ವೇರ್. ಎರಡನೇ ಕೇಸ್ ಒಳಗೆ ಕೆ ಇಂಟು ಮಾಡ್ ಆಫ್ -3 nanocoulomb ಇಂಟು -3 nanocoulomb ಡಿವೈಡೆಡ್ ಬೈ d' ಸ್ಕ್ವೇರ್. ಎರಡನೇ ಕೇಸ್ ಒಳಗೆ ಡಿಸ್ಟೆನ್ಸ್ d' ಅಂತ ಹೇಳಿ ತಗೊಂಡಿವಿ. ಸೊ d' ಅನ್ನ ಈ ಕಡೆ ಕಳಿಸ್ತೀನಿ. ಮೊದಲು ಇಲ್ಲಿ ಕೆ ಕ್ಯಾನ್ಸಲ್ ಆಗುತ್ತಾ, d' ಅನ್ನ ಈ ಕಡೆ ಕಳಿಸಿದ್ರೆ d' ಸ್ಕ್ವೇರ್ ಡಿವೈಡೆಡ್ ಬೈ d ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಕೆಳಗಡೆ ಕಳಿಸಿದ್ರೆ ಇದು 9 nanocoulomb ಬರುತ್ತಾ, ಇದು -16 ಅದ್ರದ್ದು ಮಾಡ್ ಮಾಡಿದ್ರೆ 16 nanocoulomb ಬರುತ್ತೆ. ಸೊ nanocoulomb ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ d' ಸ್ಕ್ವೇರ್ ಡಿವೈಡೆಡ್ ಬೈ d ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 16. ಸೊ d' ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 16 ಇಂಟು d ಸ್ಕ್ವೇರ್. d' ಬೇಕಾಗಿತ್ತು ನಮ್ಗೆ ಸ್ಕ್ವೇರ್ ರೂಟ್ ಮಾಡಬೇಕು, ಅಂಡರ್ ರೂಟ್ 9 ಡಿವೈಡೆಡ್ ಬೈ 16 ಇಂಟು d ಸ್ಕ್ವೇರ್. ಸೊ 3 divided by 4 into d. So d' is equal to 3 by 4 d. So new distance between two charged spheres is equal to 3 by 4 d. Answer to this question is option number 2. Guys, next question number 5. ಈ ಕ್ವಶನ್ ಅನ್ನು ಕೂಡ 2017 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ 3 point charges plus 2q plus 2q and -4q are placed at the corners a b c of an equilateral triangle abc of side x. The magnitude of electric dipole moment of this system is option number 1 2qx, option number 2 2 root 3qx, option number 3 3 root 2qx, option number 4 3qx. Guys, ಈ ಕ್ವಶನ್ ದಾಗ ಅವರು ನಮಗೆ ಮೂರು ಚಾರ್ಜಸ್ ಅನ್ನು ಕೊಟ್ಟಾರೆ, +2q and -4q, and these three charges are placed on the corners of equilateral triangle abc of side x. ಒಂದು equilateral triangle ಐತಿ abc, ಅದರ ಸೈಡ್ x ಐತಿ. ಇನ್ನು ಈ ಮೂರು ಕಾರ್ನರ್ಸ್ ಏನದಾವಲ್ಲ ಎ ಬಿ ಸಿ, ಈ ಮೂರು ಕಾರ್ನರ್ಸ್ ಮೇಲೆ ಈ ಮೂರು ಚಾರ್ಜಸ್ ಅನ್ನ ಪ್ಲೇಸ್ ಮಾಡ್ಯಾರ. ಎ ಮೇಲೆ +2q, ಬಿ ಮೇಲೆ +2q, ಸಿ ಮೇಲೆ -4q. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಡೈಪೋಲ್ ಮೂವ್ಮೆಂಟ್ ಆಫ್ ದಿಸ್ ಸಿಸ್ಟಮ್. ಈ ಮೂರು ಚಾರ್ಜಿನ ಸಿಸ್ಟಮ್ ಏನೈತಲ್ಲ ಈ ಸಿಸ್ಟಮ್ ದ ಡೈಪೋಲ್ ಮೂವ್ಮೆಂಟ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ನೀವು ಇಲ್ಲಿ ಈ ಸಿಸ್ಟಮ್ ಅನ್ನ ಅಬ್ಸರ್ವ್ ಮಾಡಿದಾಗ ಹಿಯರ್ ದಿಸ್ ಸಿಸ್ಟಮ್ ಇಸ್ ಬೇಸಿಕಲಿ ಕಾಂಬಿನೇಷನ್ ಆಫ್ ಟೂ ಡೈಪೋಲ್ಸ್.
ಈ ಸಿಸ್ಟಮ್ ಏನೈತಿಲ್ಲ 2q 2q minus 4q, ದಿಸ್ ಇಸ್ ಬೇಸಿಕಲಿ ಕಾಂಬಿನೇಷನ್ ಆಫ್ ಟೂ ಡೈಪೋಲ್ಸ್. ಡೈಪೋಲ್ ಅಂದ್ರೆ ಏನು? ಪೇರ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್. ಇಲ್ಲಿ ನಮ್ಗೆ ಎರಡು ಪೇರ್ ಸಿಗ್ತಾವಂತವು. ಹೆಂಗಪ್ಪ ಅಂತಂದ್ರೆ ಈ -4q ಏನೈತಿಲ್ಲ ಇದನ್ನ ನಾನು -2q -2q ಅಂತ ಹೇಳಿ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಈ ಕಾರ್ನರ್ದಾಗ +2q ಐತಿ, ಇಲ್ಲಿ +2q ಐತಿ, ಇಲ್ಲಿ -2q -2q ಅಂತ ಹೇಳಿ ಎರಡು ಪಾರ್ಟ್ಸ್ ಅದಾವ ಅಂತ ಹೇಳಿ ತಿಳ್ಕೊಳ್ಳೋದು. ಸೊ ಈ +2q ಈ -2q ಇದೊಂದು ಡೈಪೋಲ್ ಅನ್ನ ಮಾಡುತ್ತೆ. ಈ +2q ಇದೊಂದು -2q, ದಿಸ್ ವಿಲ್ ಆಲ್ಸೋ ಫಾರ್ಮ್ ಒನ್ ಡೈಪೋಲ್. ಈ ಡೈಪೋಲ್ ಡೈಪೋಲ್ ಮೂಮೆಂಟ್ P1 ಆದ್ರೆ, ಈ ಡೈಪೋಲ್ ಡೈಪೋಲ್ ಮೂಮೆಂಟ್ P2 ಆದ್ರೆ, ನೆಟ್ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಸಿಸ್ಟಮ್ ಇಸ್ ವೆಕ್ಟರ್ ಸಮ್ ಆಫ್ P1 and P2. ಈ P1 and P2 ವೆಕ್ಟರ್ ಸಮ್ ನಮ್ದ ನೆಟ್ ಡೈಪೋಲ್ ಮೂಮೆಂಟ್. ಇನ್ನು P1 ಮ್ಯಾಗ್ನಿಟ್ಯೂಡ್ ಅಂದ್ರೆ ಚಾರ್ಜ್ 2q ಇಂಟು ಡಿಸ್ಟೆನ್ಸ್ ಅಂದ್ರೆ x ಇಂಟು 2q. ಇನ್ನು ಇದರದ ಡೈಪೋಲ್ ಮೂಮೆಂಟ್ ಆಫ್ ಮ್ಯಾಗ್ನಿಟ್ಯೂಡ್ ಅದು ಕೂಡ x ಇಂಟು 2q. ಇನ್ನು ಇವು ಎರಡರ ನಡುವೆ ಇರ್ತಕ್ಕಂಥ ಆಂಗಲ್ ಎಷ್ಟಪ್ಪ ಅಂತಂದ್ರೆ ಇದು ಟ್ರಯಾಂಗಲ್ ಇಕ್ವಿಲ್ಯಾಟರಲ್ ಆಗಿರೋದ್ರಿಂದ 60 ಡಿಗ್ರಿ. ಸೊ ಮ್ಯಾಗ್ನಿಟ್ಯೂಡ್ ಬರ್ತೈತಿ, ಆಂಗಲ್ ಬರ್ತೈತಿ. ವಿ ಕ್ಯಾನ್ ಈಸಿಲಿ ಫೈಂಡ್ ದಿ ವೆಕ್ಟರ್ ಸಮ್ ಆಫ್ P1 and P2. ಗೈಸ್, ಬೈ ಯೂಸಿಂಗ್ ದಿ ಫಾರ್ಮುಲಾ ಫಾರ್ ವೆಕ್ಟರ್ ಎಡಿಷನ್ ನಾವೇನಂತ ಬರೀಬಹುದು? ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ P1 ಪ್ಲಸ್ ವೆಕ್ಟರ್ P2 is equal to under root magnitude of vector P1 square plus magnitude of vector P2 square plus 2 into magnitude of vector P1 into magnitude of vector P2 cos theta. Theta ಅಂದ್ರೆ angle between these two vectors. ಇಲ್ಲಿ magnitude P1 ದ P2 ಸೇಮ್ ಐತಿ, that is 2qx. So mod of P1 plus P2 is equal to under root 2qx square plus 2qx square plus 2 into 2qx into cos 60. theta 60 ಐತೆ ಅಂದ್ರೆ cos 60 ವ್ಯಾಲ್ಯೂ half. So half. ಇಲ್ಲಿ ಈ 2 ಮತ್ತು ಹಾಫ್ ಕ್ಯಾನ್ಸಲ್ ಆಗುತ್ತೆ. ಈ ಟರ್ಮ್ ಕೂಡ 2qx ಹೋಲ್ ಸ್ಕ್ವೇರ್ ನ ಬರ್ತೈತಿ. ಸೊ ಟೋಟಲ್ 2qx ಸ್ಕ್ವೇರ್ 2qx ಸ್ಕ್ವೇರ್ 2qx ಸ್ಕ್ವೇರ್ ಬರ್ತೈತಿ. ಸೊ mod P1 plus P2 is equal to under root 3 into 2qx ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ತೆಗೆದ್ರೆ ಇಲ್ಲಿ ನೀವು ಇದು 2qx ಬರ್ತೈತಿ ಹೊರಗಡೆ, ಇಲ್ಲಿ under root 3 ಬರ್ತೈತಿ. ಸೊ mod of P1 plus P2 is equal to 2 under root 3 into qx. So magnitude of dipole moment of this system is equal to 2 into root 3 qx. So answer to this question is option number 2. Guys, next question number 6. ಈ ಕ್ವಶನ್ ಅನ್ನು ಕೂಡ 2017 ರೊಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ 4 into 10 raised to 10 electrons are removed from a neutral metal sphere of diameter 20 cm placed in air. The magnitude of electric field in Newton per coulomb at a distance of 20 cm from its center is option number 1 5760, option number 2 1440, option number 3 640, option number 4 0. Guys, neutral object is the object which has no charge, or neutral object is the object which has equal number of positive and negative charges. ಇಲ್ಲಿ ಪಾಸಿಟಿವ್ ಚಾರ್ಜಸ್ ಅಂದ್ರೆ protons, ನೆಗೆಟಿವ್ ಚಾರ್ಜಸ್ ಅಂದ್ರೆ electrons. So neutral object will have equal number of protons and electrons. ಇನ್ನು ಒಂದು ವೇಳೆ ನಾವು ಒಂದು ನ್ಯೂಟ್ರಲ್ ಆಬ್ಜೆಕ್ಟ್ ದಿಂದ ಸ್ವಲ್ಪ ಎಲೆಕ್ಟ್ರಾನ್ಸ್ ಅನ್ನು ಹೊರಗಡೆ ತೆಗೆದ್ರೆ then there will be more number of protons compared to the electrons. In that case body will become ಏನಪ್ಪ ಪಾಸಿಟಿವ್ಲಿ ಚಾರ್ಜ್. ಇನ್ನು ಈ ಕ್ವಶನ್ ಬರೋದಾದ್ರೆ ಈ ಕ್ವಶನ್ ಒಳಗೆ we have a neutral metal sphere which is placed in the air. ಇನ್ನು ಆ ಮೆಟಲ್ ಸ್ಪಿಯರ್ ನ ಡಯಾಮೀಟರ್ ಕೊಟ್ಟಾರ which is equal to 20 cm. So radius is equal to 10 cm. ಇನ್ನು ಈ ಮೆಟಲ್ ಸ್ಪಿಯರ್ ದಿಂದ 4 into 10 raised to 10 ಎಲೆಕ್ಟ್ರಾನ್ಸ್ ಅನ್ನು ಹೊರಗಡೆ ತೆಗೆದಾರ. 4 into 10 raised to 10 ಎಲೆಕ್ಟ್ರಾನ್ಸ್ ಅನ್ನು ಹೊರಗಡೆ ತೆಗೆದಾರ. ಸೊ ಹೊರಗಡೆ ತೆಗೆದ್ಮೇಲೆ ದಿಸ್ ಮೆಟಲ್ ಸ್ಪಿಯರ್ ವಿಲ್ ಬಿಕಮ್ ಪಾಸಿಟಿವ್ಲಿ ಚಾರ್ಜ್. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಸ್ಪಿಯರ್ ದಿಂದ 20 cm, ಈ ಸ್ಪಿಯರ್ ನ 20 cm ದಿಂದ ಇರತಕ್ಕಂತ ಪಾಯಿಂಟ್ ಏನಿಲ್ಲ ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರ್ತೈತಿ ಡ್ಯೂ ಟು ದಿಸ್ ಚಾರ್ಜ್ ಇನ್ ಮೆಟಲ್ ಸ್ಪಿಯರ್. ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಪಾಯಿಂಟ್ ವಿಚ್ ಇಸ್ 20 cm ಅವೇ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್? ಇದನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಅದಕ್ಕೆ ನಾನು ಮೊದಲಿಗೆ ಏನ್ ಮಾಡ್ದನಪ್ಪ ಅಂತಂದ್ರೆ ಎಷ್ಟು ಚಾರ್ಜ್ ಆಗೈತಿ ಈ ಸ್ಪಿಯರ್, ಎಷ್ಟು ಚಾರ್ಜ್ ಅನ್ನ ಕಂಟೈನ್ ಮಾಡೈತಿ ಅನ್ನೋದನ್ನ ಕಂಡುಹಿಡಿತೀನಿ. ಅದಕ್ಕೆ ಫಾರ್ಮುಲಾ ಏನೈತಿ? Q is equal to NE. N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ಡ್, E ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಪ್ರೋಟಾನ್ ಆರ್ ಎಲೆಕ್ಟ್ರಾನ್ ಅಥವಾ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂತ ಕರಿತೀವಿ. ಅದರ ವ್ಯಾಲ್ಯೂ ಏನೈತಿ 1.6 into 10 raised to minus 19 ಕೂಲಮ್. ಸೊ Q is equal to 4 into 10 raised to 10 into 1.6 into 10 raised to minus 19 ಕೂಲಮ್. ಸೊ ದಿಸ್ ಫಾರ್ಮುಲಾ ಕಮ್ಸ್ ಫ್ರಮ್ ದಿ ಏನಪ್ಪ ಪ್ರಾಪರ್ಟಿ ಆಫ್ ಚಾರ್ಜ್. ಏನಪ್ಪ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅನ್ನೋ ಒಂದು ಪ್ರಾಪರ್ಟಿಯಿಂದ ಈ ಫಾರ್ಮುಲಾ ನಮಗೆ ಬರುತ್ತೆ. ಸೊ Q is equal to 4 into 1.6 ಅಂದ್ರೆ 6.4, 10 raised to 10 into 10 raised to minus 19 ಅಂದ್ರೆ 10 raised to minus 9 ಕೂಲಮ್. So this is the amount of charge that is present in the ಏನಪ್ಪ on the sphere. Now for a sphere having charge Q, electric field at point P, electric field at point P which is r distance from the center is given by this formula. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಸ್ಫೆರಿಕಲ್ ಸ್ಫಿಯರ್ ಗೆ ಈ ಫಾರ್ಮುಲಾ ಇದೆ. E is equal to 1 by 4 pi epsilon naught into Q divided by r square. ಇಲ್ಲಿ Q ಅಂದ್ರೆ ಅಮೌಂಟ್ ಆಫ್ ಚಾರ್ಜ್ ಆನ್ ದಿ ಸ್ಫಿಯರ್, r ಅಂದ್ರೆ
distance of point from the center of the sphere. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ ನಾವೀಗ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅನ್ನು ಕಂಡುಹಿಡಿಯೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4πε0 into Q divided by R square. ನಾನು ಆಗಲೇ ಹೇಳಿದಂಗೆ Q ಅಂದ್ರೆ ಚಾರ್ಜ್ ಆನ್ ದಿ ಸ್ಪಿಯರ್ and R is the distance between the center of the sphere and the point where the electric field has to be found. In 1/4πε0 value roughly it is equal to 9 into 10⁻⁹. Q ನಾವು ಆಗಲೇ ಕಂಡುಹಿಡಿದಿದ್ವಿ, it is equal to 6.4 into 10⁻⁹. ಇನ್ನು R ಡಿಸ್ಟೆನ್ಸ್ ಕೊಟ್ಟಾರ 20 ಸೆಂಟಿಮೀಟರ್ ಅಂತ ಹೇಳಿ, in terms of ನಾವು ಮೀಟರ್ ಬರೆದ್ರೆ it is 20 into 10⁻². So E is equal to 9 into 10⁻⁹ into 6.4 into 10⁻⁹ divided by 20 into 10⁻² whole square. ಇಲ್ಲಿ ನೀವು ನೋಡಿದ್ರೆ 10⁻⁹ 10⁻⁹ ಕ್ಯಾನ್ಸಲ್ ಆಗುತ್ತೆ and ಇದನ್ನ ನೀವು ಸ್ಕ್ವೇರ್ ಮಾಡಿ ಬರೆದ್ರೆ E is equal to 9 into 6.4 divided by 20 square 400 10⁻² square 10⁻⁴. ಈ 2 zeros ಏನದಾವಲ್ಲ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು. ಇದನ್ನ ಏನಾಗುತ್ತೆ 10⁻² ಆಗುತ್ತೆ, 10⁻² ಮೇಲ್ಗಡೆ ಕಳಿಸಿದ್ರೆ 10⁻² ಆಗುತ್ತೆ. ಸೊ E is equal to 9 into 6.4 into 10⁻² divided by 4 ಆತ. ಇನ್ನು 6.4 ಅನ್ನ ನಾನು ಇಲ್ಲಿ ಏನು ಮಾಡ್ತೀನಿ 4 ಡಿವೈಡ್ ಮಾಡ್ತೀನಿ, 4 1 16 ರೈಟ್. 9 into 1.6 into 10⁻², ಅಂದ್ರೆ 9 into 1.6 ಅಂದ್ರೆ 14.4 into 100, 14.4 into 100 ಅಂದ್ರೆ 1440. So answer to this question is 1440 Newton per Coulomb. Guys, next question number 7. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ the magnitude of a point charge due to which the electric field 30 cm away has the magnitude 2 Newton per Coulomb will be. Option number 1 2 into 10⁻11 Coulomb. Option number 2 3 into 10⁻11 Coulomb. Option number 3 5 into 10⁻11 Coulomb. Option number 4 9 into 10⁻11 Coulomb. Guys, ಈ ಕ್ವಶನ್ ಒಳಗೆ ಅವರು ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಟ್ ಡಿಸ್ಟೆನ್ಸ್ 30 ಸೆಂಟಿಮೀಟರ್ ಅವೇ ಫ್ರಮ್ ದಿ ಚಾರ್ಜ್ ಕೊಟ್ಟಾರ, ವಿಚ್ ಈಸ್ ಈಕ್ವಲ್ ಟು 2 ನ್ಯೂಟನ್ ಪರ್ ಕೂಲಂಬ್. ಅಂದ್ರೆ ಒಂದು ಪಾಯಿಂಟ್ ಚಾರ್ಜ್ ಐತಿ, ಆ ಪಾಯಿಂಟ್ ಇಂದ 30 ಸೆಂಟಿಮೀಟರ್ ದೂರ ಹೋದ್ಮೇಲೆ ಅಲ್ಲೊಂದು ಪಾಯಿಂಟ್ ಇರ್ತದೆ, ಆ ಪಾಯಿಂಟ್ ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಎಷ್ಟೈತಿ 2 ನ್ಯೂಟನ್ ಪರ್ ಕೂಲಂಬ್ ಐತಿ. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಚಾರ್ಜಿನ ವ್ಯಾಲ್ಯೂವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ವಿ ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಚಾರ್ಜ್ Q. ಸಿಂಪಲ್ ಐತಿ ಇದು ಫಾರ್ಮುಲಾ. ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇಸ್ ಈಕ್ವಲ್ ಟು 1/4πε0 into Q divided by R square. ಇಲ್ಲಿ Q ಗೊತ್ತಿಲ್ಲ, E ಗೊತ್ತೈತಿ, R 30 ಸೆಂಟಿಮೀಟರ್ ಐತಿ. ಇನ್ನು 1/4πε0 ವ್ಯಾಲ್ಯೂ ಇಟ್ ಇಸ್ ರಫ್ಲಿ ಈಕ್ವಲ್ ಟು 9 into 10⁻⁹. ಸೊ ಇವನ್ನೆಲ್ಲ ವ್ಯಾಲ್ಯೂ ಹಾಕೊಂಡ್ರೆ ಲೆಟ್ ಅಸ್ ಫೈಂಡ್ ದಿ ವ್ಯಾಲ್ಯೂ ಆಫ್ Q. ಸೊ 2 is equal to 9 into 10⁻⁹ into Q divided by 30 into 10⁻² whole square. ಇಲ್ಲಿ 1/4πε0 ವ್ಯಾಲ್ಯೂ 9 into 10⁻⁹, ಈ ವ್ಯಾಲ್ಯೂ 2, ಇನ್ನು R ಅಂದ್ರೆ 30 ಸೆಂಟಿಮೀಟರ್ ಐತಿ. ಇನ್ ಟರ್ಮ್ಸ್ ಆಫ್ ಮೀಟರ್ ನಾವು ಬರೆದ 30 into 10⁻². ಇಲ್ಲಿ ಏನು ಮಾಡ್ತೀನಿ Q ಅಷ್ಟೇ ಇಲ್ಲಿ ಇಡ್ತೀನಿ, ಉಳಿದಿದ್ದೆಲ್ಲ ಆ ಕಡೆ ಕಳಿಸಿದ್ರೆ ಸೊ 30 ಸ್ಕ್ವೇರ್ ಐತೆ 900 10⁻² ಸ್ಕ್ವೇರ್ 10 into 10⁻⁴ into 2 divided by 9 into 10⁻⁹. ಇಲ್ಲಿ 9 1 900 ಮುಂದೆ 100 into 10⁻⁴ into 2 divided by 10⁻⁹. ಅದೇ ಮೇಲೆ ಹೋದ್ರೆ 10⁻⁹. ಸೊ Q is equal to 100 into 10⁻⁴ into 10⁻⁹ into 2. Q is equal to 2 into 10⁻⁴ into 10⁻⁹ into 10⁻². Simplify ಮಾಡಿ ಬರೆದ್ರೆ Q is equal to 2 into 10⁻11 Coulomb. So answer to this question is option number 1. Guys, ಇಲ್ಲಿಗೆ ನಾನು ಇವತ್ತಿನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗೋಕ್ಕಿಂತ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. So guys, thanks for watching and stay tuned for the next video.